ಆಡಿಯೋ ಕೂಡ ನಿನಗೆ ಸಮಾನವಾಗಿದೆ. ಶಿವಶಕ್ತಿ ಇಂದು ಸಂಜೆ 5:30ಕ್ಕೆ. ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಬರ್ತಾ ಇದೆ. ಮೇಕಪ್ ಕಾಂಬೋಸ್ ಮೇಲೆ ಡೀಲ್ಸ್, ಚಿಕ್ಕ ಪುಟ್ಟ ಡೀಲ್ಸ್ ಇರ್ಬೋದು. ಏನು ವಾವ್, ಜಡೆ ಬಾರ್, ಜಡೆಗೆ ಹಾಕು. ಹಾಂ, ಅದು ಕೆಳಗೆ ವೈಟ್ ಐತೆ ನೋಡು. ಸರಿ, ಬೇರೆದು ನೆಕ್ಸ್ಟು ಹಿಂದ್ಗಡೆ ಬರ್ದಿದ್ದೀನಿ ನೋಡಿ, ಇನ್ನೊಂದು ಡ್ರಾಯಿಂಗ್. ಆ ಕಲರಾ? ಆ ಕಲರ್ ಹಾಕ್ತಾರೇ? मेरे साल ये जो उसका दिल का फ्रेंडशिप के लव लेवल के नन्ने साथी ಹಾಂ, ನೆಕ್ಸ್ಟು ಬೇರೆದು ಹಿಂದ್ಗಡೆ ಐತೆ. ನಿನ್ನ ಪೇಜ್ ತಿರುಗಿಸು. ಅಲ್ಲಿ ಗೊಂಬೆ ಬಾಯ್ ಬೇಬಿ. ಹಾಂ, ಅದಕ್ಕೆ ಹಾಕು. ಅಣ್ಣ ಅದು ಅಣ್ಣಂಗೆ ಬಳಿ. ಅದೇನದು ದೇವಸ್ಥಾನ? ಶಿವ ಟೆಂಪಲ್. ಹಾಗೂ ಸುಂದರ್ಬನ್ ಕಾಡಿನ ಹನಿಯಿಂದ ತಯಾರಾಗುತ್ತೆ ಹೊಸ ಸಫೋಲಾ ಸ್ಪೀಡ್ ಅಶ್ಯೂರ್ಡ್ ಇಮ್ಯುನಿಟಿ. ಅಮ್ಮ, ಇವತ್ತು ಲಂಚ್ಗೆ ಏನಾದರೂ ಸ್ವಲ್ಪ ಸ್ಪೆಷಲ್ ಕೊಡಿ. ಹೋಮ್ವರ್ಕ್ ಮಾಡೇ ಇಲ್ಲ. ಸೂಪರ್. ಪ್ರಮಿಳಾ, ನಿನ್ ಮೊಬೈಲ್ ನಂಬರ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ಯಾ? ಬಿಟ್ಟು ಕಾಲ್ ಮಾಡ್ತಾ ಇದ್ದಾರೆ. ಗೊತ್ತು, ಅದಕ್ಕೆ ಸೈಲೆಂಟ್ ಮಾಡಿ ಇಟ್ಟಿದ್ದೀನಿ. ತಗೋ. ಲೇಟೆಸ್ಟ್ ಸ್ಮಾರ್ಟ್ಫೋನ್ಸ್ ಮೇಲೆ ಕ್ರೇಜಿ ನ್ಯೂಸ್ ಬರ್ತಾ ಇದೆ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಬಿಗ್ ಬಿಲಿಯನ್ ಡೇಸ್ ಬೇರೆ ಹೆಸರು ಹಾಕಿದೆ. ನನ್ನ ಕಾಲಿಗೆ ಚಪ್ಪಲಿ ಹಾಕು ಹೇಳಿದ ತಕ್ಷಣ ಮಾಡ್ತೀಯಾ ಅಥವಾ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು? ಇವರೇ ನಿನ್ನಪ್ಪ ಅಂತ ಮನೆಯವ್ರಿಗೆಲ್ಲ ಹೇಳ್ತೀನಿ. ಚಪ್ಪಲಿ ಹಾಕೋ. ಗೃಹ ಪ್ರವೇಶ ಇಂದು ಮಧ್ಯಾಹ್ನ 2 ಗಂಟೆಗೆ. ಸ್ವಾತಿಗೆ ಏನಿತ್ತು? ಪ್ರಶಾಂತ ಮಾಡೋ ಅವಶ್ಯಕತೆ. ಸತ್ಯ ಯಾರಿಗಾದ್ರೂ ಕೈಯಲ್ಲಿ ಇರುತ್ತೆ. ನೀವು ಸ್ವಾತಿನ ಅನುಮಾನಿಸ್ತಿದ್ದೀರಾ? ಗಂಡ ಹೆಂಡತಿ ಇಂದು ಮಧ್ಯಾಹ್ನ 2:30ಕ್ಕೆ. ಸೂಪರ್. ಅಕ್ಕ, ನೀನೆಲ್ಲ ಹೋಗೋಕೆ ಮುಗಿಸಿದ್ಯಾ? ಇಲ್ಲ ಅಂದ್ರೆ ನಾಳೆ ಸ್ಕೂಲಲ್ಲಿ ಮಿಸ್ಗೆ ಏನು ಹೊರಟಿರ್ಬೇಡ. ನಂಗೆಲ್ಲ ಗೊತ್ತು, ನಿನ್ ಬಾಯಿ ಮುಚ್ಕೊಂಡಿರೋ. ಅಮ್ಮ, ನೋಡಮ್ಮ ಹೇಗೆ ಅಂತಾಳೆ. ತಂಗಿ, ಹೋಗು. ಆದ್ರೂ ಬಿದ್ದೆಯಮ್ಮ, ನಮ್ ಗುಂಡನಿಗಿರೋ ಜವಾಬ್ದಾರಿ ನಿನ್ ಮಗನಿಗಿಲ್ವಲ್ಲ? ಸುನಂದ, ಬೇಡ, ನೀವು ಮತ್ತೆ ಅಲ್ಲಿಗೆ ಹೋಗ್ತಿದ್ದೀರಾ? ಸುಮ್ಮನೆ ನಿಂತೆ. ಅಯ್ಯ, ನಾನು ಇವಾಗಲೇ ಬೇರೆ ಕಲರು ಹಾಕ್ಬೇಕಲ್ವಾ? ಒಂದೇ ಕಲರ್ ಹಾಕ್ತಿದ್ಯಾ? ಹಾಕು. ಶಿವಂಗ್ ಬೇರೆ ಕಲರ್ ಹಾಕು. ಸ್ವಲ್ಪ ಸುಮ್ಮನೆ ಇರ್ತೀಯ? ಸಾಕು. ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ಬಾರ್ದಾ? ಯಾಕೆ ಪದೇ ಅದನ್ನೇ ಹೇಳ್ತಿದ್ಯಾ? ಎಲ್ರಿಗೂ ಬುದ್ಧಿನೇ ಇಲ್ಲ, ಅದಕ್ಕೆ ಜಗಳ ಮಾಡ್ತೀರಾ ನೀವು? ಗುಂಡ, ಏನ್ ಗುಂಡ? ನಾನು ಓದ್ಕೋದಿದ್ದೀನಿ ಅಂತ ಹೇಳ್ತಿದ್ರು ಡಿಸ್ಟರ್ಬ್ ಮಾಡ್ತೀರಾ ನನಗೆ. ಹಾಕು. ಆರೆಂಜ್ ಕಲರ್ ಎಲ್ಲೈತೆ? ನೋಡು ಹುಡುಕು. ಯಾಕೆ
ಹುಡ್ಕು ಎಲ್ಲೈತೆ ನೋಡು. ವೆರಿ ಗುಡ್. ಪೂಜೆ ಅಂತ ಗೊತ್ತಿದ್ದು ಬಂದಿಲ್ಲ. ಏನಾಗಿದೆ ಇವ್ರಿಗೆ? Bhagyalakshmi, associate partner, Happy Restaurant. Lakshmi Bharat, special partners, RKD Tuppa, associate partner, Happy Restaurant. ಹಾಂ ಓಕೆ. ನೀವು ನನ್ನ ಮುಖ ನೋಡೋದಕ್ಕೆ ನಾನು ಅಲ್ಲಿಂದ ನಿಮ್ಗೆ ಇಷ್ಟು ದೂರ ಕರ್ಕೊಂಡ್ ಬರ್ಬೇಕಿಲ್ಲ. ನಮ್ಮ ಮುಖ ಏನೇ ನೋಡ್ತೀರಾ? ಮುಂದೆ ನೋಡ್ರಿ, ಹಾಗೆ ಬೇಕು ಹಾಗೆ. ಅಕ್ಕಮ್ಮ ಹೌದು ಮೇಡಮ್, ನಂಗೆ ತುಂಬಾ ಇಷ್ಟ ಕಬಡ್ಡಿ. ಆಮೇಲೆ ಮತ್ತೆ ಬ್ಯಾಡ್ಮಿಂಟನ್ ಕಲ್ತ್ಕೊಂಡೆ, ಅದನ್ನು ಆಡ್ತಿದ್ದೆ. ಲೆವೆಲ್ ಬರ್ತಾ ಇದ್ರು. ಕಬಡ್ಡಿ ಟೀಚರ್ಸ್ ನನಗೆ ನೀನು ಓದಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ. ಕೂಡ ನೀನು ಸ್ಪೋರ್ಟ್ಸ್ ಹಾಕಿರೋದು ಏನಾದ್ರು ತಗೊಂಡೋಗುತ್ತೆ ನಿನ್ನ ಅಂತ ಹಂಗೆ ಎಂಕರೇಜ್ ಮಾಡೋರು ನಮ್ಮ ಮನೆಯಲ್ಲಿ. ಮತ್ತೆ ಅದೇ ಸ್ಪೋರ್ಟ್ಸ್ ಹೊಡೋಕಂದ್ರೆ ಶಾರ್ಟ್ಸ್ ಹಾಕೋಬೇಕು ಅವಳು, ಆ ಥರ ಎಲ್ಲ ಸ್ವಲ್ಪ ಮುಜುಗರ, ಸ್ವಲ್ಪ ಅದಕ್ಕೆ ಎಂಕರೇಜ್ ಮಾಡಲಿಲ್ಲ. ಬಟ್ ಎಂಕರೇಜ್ ಮಾಡಿದ್ರೆ ಇವಾಗ ನಾನು ಹೆಂಗಿರ್ತಿದ್ದೆ ಅನ್ನೋದು ನನಗೆ ಇನ್ನೂ ಪಾಪ ಅವಾಗೇನಂದ್ರೆ ಕಾಲೇಜಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹುಡುಗ ನಾನು ಅಮ್ಮಂಗೆ ಆಯ್ತು ಅಮ್ಮ ಬೇಡ ನೀನು ಹೋಗ್ಬೇಡ ನಿಲ್ಲಿಸ್ಬಿಟ್ಟೆ ನಾನು. ಈಗಲೂ ಬೇಜಾರಿದೆ, ನಿಲ್ಸ್ಕೊಂಡ್ಬಿಟ್ಟಿದೆ ಇದು ಅಂತ. ನನ್ನ ಮಗ ಇದ್ದಾನೆ, ನಾನು ಕಂಪ್ಲೇಂಟ್ ಮಾಡ್ಕೋತೀನಿ. ಅವ್ನೇನಾದ್ರು ಒಂದು ಸ್ಪೋರ್ಟ್ಸ್ ಮ್ಯಾನ್ ಮಾಡೇ ಮಾಡ್ತೀನಿ ನಾನು, ಇರೋದಿಲ್ಲ. ಅಲ್ಲ ಇವ್ರ ಕೈಯಲ್ಲಿ ಕಬಡ್ಡಿ ಆಡಿ ಸಿಗ್ ಮಾಡಿಸ್ಬೋದಾಗಿತ್ತಲ್ಲ, ಆನಂದ್ ಕೈಯಲ್ಲಿ. ಫುಟ್ಬಾಲ್ ಆಡ್ತೀನಲ್ಲ ಸರ್, ಬರೀ ನೀವು ಲವ್ ಲೆಟರ್ನ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಬರೆಯೋದು ನೋಡಿದ್ರಿ. ನೀವು ಸ್ಕೂಲಲ್ಲೇ ಲವ್ ಲೆಟರ್ ಬರೀತಿದ್ರಂತೆ. 30 ವರ್ಷಕ್ಕೆ ಮುಂಚೆ ಲವ್ ಲೆಟರ್ ಬರೆದಿದ್ರಂತೆ. ಏನ್ ಕಥೆ ಅಲ್ಲ? 30 ವರ್ಷಕ್ಕೆ ಮುಂಚೆನ ಅದು ನಾವು ಗೊತ್ತೇ ಇಲ್ಲ ನಂಗೆ. ಏನೋ ಯಾರು ಮತ್ತು ಲವ್ ಲೆಟರ್ ಅಲ್ಲ, ಅದು ತಪ್ಪು ಕಲ್ಪನೆ ಇದೆ ಆಕ್ಚುಲಿ. ಯಾವ್ದಾದ್ರು ನಿಂಗೆ ಯಾವ್ದು ಇಷ್ಟ ಅದು? ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಆಯ್ತು. ಗೊತ್ತಿಲ್ವಾ? ಅಯ್ಯೋ ಅದು ನೀನು, ಇದು ನೀನು, ಇದು ಅಣ್ಣ, ಅದು ದೇವರು ಶಿವಪ್ಪ. ಬರೀತೀಯಾ ಎತ್ತಿಕ್ತೀಯಾ ಅಷ್ಟೇ. ನಮ್ಮ ಟೀಚರ್ಸು ಕಾರಣನೇ. ಆ ಏಜಲ್ಲಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಹೋಗಿ ನಾನು ಎತ್ತಿಕ್ತೀನಿ ಈಗ. ಬರೀಯಲ್ವಾ? ಬರೀ ಅದು ನೀನು. ಯುವಿಕಾ, ಇದು ಸಾತ್ವಿಕು, ಅದು ಟೆಂಪಲ್, ಶಿವ ಟೆಂಪಲ್. ದಟ್ ಈಸ್ ಯುವಿಕಾ. ಮೇಡಮ್, ನಿಮ್ಗೆ 2ನೇ ಕ್ಲಾಸಲ್ಲೇ ಹುಡುಗ ಲವ್ ಲೆಟರ್ ಬರ್ತಿದ್ದಾರೆ. ಇಷ್ಟು ವರ್ಷ ಆದ್ಮೇಲೆ ಈಗ ಗೊತ್ತಾಗ್ತಾ ಇದೆ ವಿಷಯ. ಈಗ ಕೊಡ್ತಾ ಇದ್ದಾನ. ಲವ್ ಅಂದ್ರೆ ಬೇರೆ ಅರ್ಥನೇ ಅಲ್ಲ ಅದಕ್ಕೆ. ಇದು ಮಗುಗೆ ತಾಯಿ ಜನ್ಮ ಕೊಟ್ಟು 4 ವರ್ಷವರೆಗೂ ನೋಡ್ಕೊಂಡು ಆಮೇಲೆ ಈ ತಾಯಿ ನಮಗೆ ತೋರ್ಸಲ್ಲ, ಗೊತ್ತಿಲ್ಲ ಎಲ್ಲೈತೆ ಹಾಗೆ.